ತುಂಗಭದ್ರಾ ಜಲಾಶಯದ ನೂತನ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ನಡೆಯುತ್ತಿರುವ ಸ್ಥಳಕ್ಕೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಇಂದು ಭೇಟಿ ನೀಡಿ ಪರಿಶೀಲಿಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವರ್ಣಿತ್ ನೇಗಿ, ಪೊಲೀಸ್ ವರಿಷ್ಠಾಧಿಕಾರಿ ಡಾ ರಾಮ್ ಎಲ್ ಅರ್ಸಿದ್ದಿ, ಅಭಿಯಂತರರಾದ ನಾರಾಯಣ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸಚಿವರು ಅಧಿಕಾರಿಗಳ ಜೊತೆ ಸಮಾಲೋಚಿಸಿದರು. ಸುದ್ದಿಗಾರರೊಂದಿಗೆ ಸಚಿವ ಶಿವರಾಜ್ ತಂಗಡಗಿ ರೈತರ ಜೀವನಾಡಿ ತುಂಗಭದ್ರಾ ಜಲಾಶಯದ ನೂತನ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಪ್ರಗತಿಯಲ್ಲಿದೆ. ಗೇಟ್ ನಂಬರ್ 18ರ ಕಾಮಗಾರಿ ಕಾರ್ಯ ಮುಕ್ತಾಯವಾಗಿದ್ದು, ಗೇಟ್ ನಂಬರ್ 15ರ ಕಾರ್ಯವನ್ನು ಶೀಘ್ರವಾಗಿ ಆರಂಭಿಸಿ ಎಲ್ಲವನ್ನೂ ಕಾಲಮಿತಿಯೊಳಗೆ ಮುಕ್ತಾಯಗೊಳಿಸಲಾಗುವುದು. ಈ ಮೂಲಕ ರೈತರು ಬೇಸಿಗೆ ಸೇರಿ ವರ್ಷದ 2 ಬೆಳೆಯನ್ನು ಬೆಳೆಯಲು ಅನುಕೂಲ ಮಾಡಿಕೊಡಲಾಗುವುದು ಎಂದರು. ನಾವು ಏನು ಪ್ರತಿ ವರ್ಷ ನಾವು ಸುಗ್ಗಿ ಬೆಳೆಯನ್ನು ಏನು ಕೊಡ್ತಾ ಇದ್ದೀವಿ, ಮಳೆ ಆದಾಗಲೇ ಡ್ಯಾಮ್ ತುಂಬಿದಾಗಲೇ ಜುಲೈ ಅಂತ್ಯ ಮತ್ತು ಆಗಸ್ಟ್ ಫಸ್ಟ್ ವೀಕ್ನಾಗ ಕೊಟ್ಟಂಥ ಉದಾಹರಣೆಗಳದಾವು. ಜುಲೈ ಅಂತ್ಯದೊಳಗೂ ಕೊಟ್ಟಂಥ ಉದಾಹರಣೆಗಳದಾವು. ಮಳೆಗಾಲ ಸ್ವಲ್ಪ ಬೇಗ ಸ್ಟಾರ್ಟ್ ಆತಂದ್ರೆ ಜುಲೈದಾಗ. ಆ ರೀತಿ ನಮಗೆ ರೈತರು ನಿಜವಾಗ್ಲೂ ರೈತರು 2ನೇ ಬೆಳೆ ಇರಲಾರ್ದಕ್ಕೆ ಭಾಳ ಸಹಕಾರ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ. ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಮಾಡಿದ್ರೆ ಈ ಸತಿ ಆದಷ್ಟು ಬೇಗ ಈ ಎಲ್ಲ ಗೇಟ್ಗಳನ್ನು ಕುಂದಿರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ದೂರದರ್ಶನದೊಂದಿಗೆ ಗೇಟ್ ಅಳವಡಿಕೆ ಕಂಪನಿ ಕಾರ್ಯದರ್ಶಿ ORK ರೆಡ್ಡಿ ಮುಂಬರುವ ಜೂನ್ ತಿಂಗಳೊಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಗಡುವು ತೆಗೆದುಕೊಂಡಿದ್ದು, ಇನ್ನು ಶೀಘ್ರಗತಿಯಲ್ಲಿ ಎಲ್ಲ 33 ಗೇಟ್ನ ಕ್ರಸ್ಟ್ಗಳನ್ನು ಬದಲಿಸುವುದಾಗಿ ತಿಳಿಸಿದರು. And then 27, I think it will take 3 days, and 4 just now started actually. That means 4 gates that is in. ರೈತ ಮುಖಂಡ ರೆಡ್ಡಿ ಶ್ರೀನಿವಾಸ ಮೊದಲ ಬಾರಿಗೆ ಕೈಗೆತ್ತಿಕೊಂಡ ಗೇಟ್ ಅಳವಡಿಕೆಗೆ ಕೆಲ ಸಮಯ ತೆಗೆದುಕೊಂಡಿದ್ದು, ಇನ್ನೂ ಕಾರ್ಯ ತ್ವರಿತಗತಿಯಲ್ಲಿ ಸಾಗಲಿದೆ. ಕಾಮಗಾರಿ ತ್ವರಿತಗತಿಯಲ್ಲಿ ಸಾಗುತ್ತಿದ್ದು, ಮೇ ಒಳಗೆ ಮುಕ್ತಾಯಗೊಳ್ಳುವ ವಿಶ್ವಾಸ ವ್ಯಕ್ತಪಡಿಸಿದರು. 33 ಗೇಟ್ಗಳನ್ನು ಕೂಡ ಕ್ವಾಲಿಟಿ ಚೆಕ್ ಮಾಡೋದು, ಆಮೇಲೆ ಅದರ ಹೈಟು, ಆಮೇಲೆ ಚೈನ್ಗಳು ಇವೆಲ್ಲವನ್ನು ಕೂಡ ಇವತ್ತು ಬಹಳ ಚೆನ್ನಾಗಿ ಕೆಲಸ ನಡೀತಾ ಇದೆ. ರೈತ ಲಿಂಗೇಶ ತುಂಗಭದ್ರಾ ಜಲಾಶಯದ ನೂತನ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ನಡೆಸುತ್ತಿರುವ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸಿದರು. ಜೂನ್ ಅಂತ ಹೇಳಿದ್ರು, ಇವತ್ತು ಅಧಿಕಾರಿಗಳು ಹೇಳ್ತಿದ್ದಾರೆ ಮೇ ಎಂಡಿಂಗ್ ಒಳಗೆ ಮುಗಿಸ್ತಿದ್ದೇನೆ ಅಂತ ಹೇಳ್ತಿದ್ದಾರೆ. ಬೆಳೆ ಖಂಡಿತ ರೈತರಿಗೆ 2 ಬೆಳೆ ನೀರು ಸಿಗ್ತವೆ. ನಮ್ಮ ಕ್ರಸ್ಟ್ ಗೇಟ್ಗಳು ಮತ್ತೆ ಹೊಸದಾಗಿ ಎಲ್ಲ ನಿರ್ಮಿಸಲು ಎಲ್ಲ ಅವಕಾಶಗಳನ್ನು ಮಾಡಿ